ಅತ್ಯಾಚಾರಕ್ಕೆ ಏನು ಅತ್ಯಾಚಾರ ಪ್ರಕರಣಗಳು ಆಗ್ತಾ ಇವೆ ಆ ಪ್ರಕರಣಕ್ಕೆ ಸುಂದರ ಹುಡುಗಿಯರೇ ಕಾರಣ ಅಂತ ಹೇಳಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಈಗ ಕಾಂಗ್ರೆಸ್ ಶಾಸಕರೊಬ್ಬರು. ನಿಜಕ್ಕೂ ಕೂಡ ಇವರು ಹೇಳಿರುವಂತಹ ಈ ಹೇಳಿಕೆಯಿಂದ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಡೀ ದೇಶದಾದ್ಯಂತ. ಅತ್ಯಾಚಾರಕ್ಕೆ ಸುಂದರ ಯುವತಿಯರು ಹುಡುಗಿಯರಿನದ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹೀಗಂತ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರೊಬ್ಬರು. ದೇಶದಾದ್ಯಂತ ಭಾರಿ ವಿವಾದ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಹೇಳಿಕೆ. ಮಧ್ಯಪ್ರದೇಶದ ಬಾಂಡಾರ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಶಾಸಕ ಆಗಿರುವಂತಹ ಪೌಲ್ ಸಿಂಗ್ ಬರೇಯ ಏನಿದ್ದಾರೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯಾಚಾರಕ್ಕೆ ವಿಲಕ್ಷಣವಾದಂತಹ ಒಂದು ಕಾರಣವನ್ನು ನೀಡಿ ಈಗ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ ಈ ಶಾಸಕ. ಅತ್ಯಾಚಾರ ಪ್ರಕರಣಗಳಿಗೆ ಮಹಿಳೆಯರ ಸೌಂದರ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಪುರುಷನ ರಸ್ತೆಯಲ್ಲಿ ಹೋಗುವಾಗ ಸುಂದರವಾದ ಹುಡುಗಿಯರನ್ನು ನೋಡ್ತಾನೆ, ಆಗ ಅವನ ಮನಸ್ಸು ಚಂಚಲಗೊಳ್ಳುತ್ತೆ, ದಾರಿ ತಪ್ಪುತ್ತೆ. ಇದು ಅತ್ಯಾಚಾರಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳಿ ಪೌಲ್ ಸಿಂಗ್ ಬರೇಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಪುರಾತನ ಧರ್ಮಗ್ರಂಥಗಳ ತಪ್ಪು ವ್ಯಾಖ್ಯಾನವೇ ಕಾರಣ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಮಾತನಾಡುವಾಗ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಇವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಹೆಂಗಿದೆ. ದೇಶದಲ್ಲಿ ಏನು ಅತ್ಯಾಚಾರ ಪ್ರಕರಣಗಳನ್ನು ನಾವು ನೋಡಿದ್ದೀವಿ, ಯಾವ ರೀತಿಯಾಗಿ ವಿಚಿತ್ರವಾಗಿ ಅತ್ಯಾಚಾರಗಳು ಆಗಿದೆ ಎನ್ನುವಂತಹ ಒಂದು ಸುದ್ದಿಗಳನ್ನು ನಾವು ಕೂಡ ಬಿತ್ತರಿಸಿದ್ದೀವಿ. ಹೀಗಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಏನು ಅತ್ಯಾಚಾರ ಪ್ರಕರಣಗಳು ನಡೀತಾ ಇವೆ ಆ ವಿಚಾರಗಳ ಬಗ್ಗೆ ಕೇಳಿದಾಗ ಮಾತನಾಡಿ ಅಂತ ಹೇಳಿದಾಗ ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕ ಹೇಳಿದ್ದಾರೆ. ಮಾಧ್ಯಮವೊಂದರ ಜೊತೆ ಮಾತನಾಡಬೇಕಾದ್ರೆ ನಾಲಿಗೆಯನ್ನು ಹರಿಬಿಟ್ಟು ಮಹಿಳೆಯರ ಸೌಂದರ್ಯವೇ ಅತ್ಯಾಚಾರಕ್ಕೆ ಕಾರಣ. ಅಂದರೆ ದಾರಿಯಲ್ಲಿ ನಾವು ಸುಮ್ಮನೆ ಮಾಮೂಲಾಗಿ ನಡೆದುಕೊಂಡು ಹೋಗ್ತಿರಬೇಕಾದ್ರೆ ದಾರಿಯಲ್ಲಿ ಹುಡುಗಿಯರು ಕಾಣ್ತಾರೆ, ಅವರು ತುಂಬ ಚೆನ್ನಾಗಿರ್ತಾರೆ, ಅವರನ್ನು ನೋಡಿದಾಗ ನಮಗೆ ಆ ರೀತಿಯಾಗಿ ನಮಗೆ ಒಂದು ಭಾವನೆ ಬರುತ್ತೆ. ನಮ್ಮ ಮನಸ್ಸು ಸುಂದರ ಹುಡುಗಿಯರನ್ನು ನೋಡಿದಾಗ ತಪ್ಪು ದಾರಿಗೆ ಹೋಗೋ ರೀತಿಯಲ್ಲಿ ಪ್ರೇರೇಪಿಸುತ್ತೆ, ಆಗ ಅತ್ಯಾಚಾರ ನಡೆದು ಹೋಗಿಬಿಡುತ್ತೆ. ಈ ರೀತಿಯಾಗಿ ಅತ್ಯಾಚಾರ ಆಗಿರುವಂಥ ಪ್ರಕರಣಗಳಲ್ಲಿ ಜಾಸ್ತಿ ದಲಿತ ಮಹಿಳೆಯರು, ಬುಡಕಟ್ಟು ಜನಾಂಗದವರು, ಹಿಂದುಳಿದ ವರ್ಗದವರು ಅವರೇ ಸೇರಿದ್ದಾರೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಒಂದು ವಿಚಾರಗಳ ಬಗ್ಗೆ. ಅದರ ಜೊತೆಗೆ ಪುರಾತನ ಧರ್ಮಗ್ರಂಥಗಳಲ್ಲಿ ಏನು ವ್ಯಾಖ್ಯಾನ ಆಗಿದೆ, ಉಲ್ಲೇಖ ಆಗಿದೆ ಅಲ್ಲ ವಾಕ್ಯಗಳು, ಅದು ಕೂಡ ಇದಕ್ಕೆ ಕಾರಣ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಒಂದು ಹೇಳಿಕೆ ಏನಿದೆ ಈಗ ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದೆ. ಈ ಒಂದು ವಿವಾದಾತ್ಮಕ ಹೇಳಿಕೆಯಿಂದ ಕಾಂಗ್ರೆಸ್ ದೂರ ಸರ್ಕೊಂಡ್ಬಿಟ್ಟಿದೆ. ಇದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಏನು ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರಿಗೆ ಸಂಬಂಧಪಟ್ಟಂತಹ ವಿಚಾರ. ಪೌಲ್ ಸಿಂಗ್ ಬರೇಯ ಏನಿದ್ದಾರೆ ಶಾಸಕ, ಮಧ್ಯಪ್ರದೇಶದ ಬಾಂಡಾರ್ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಒಂದು ಕಾರ್ಯಕ್ರಮ ಅಥವಾ ಸಂದರ್ಶನ ಏನಿದೆ ಮಾಧ್ಯಮಕ್ಕೆ ಕೊಡಬೇಕಾದ್ರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದನ್ನು ಯಾರೂ ಒಪ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಂದರವಾಗಿದ್ದರೆ ಎಲ್ಲರೂ ಕೂಡ ಹಾಗಾದರೆ ಅತ್ಯಾಚಾರವನ್ನು ಮಾಡ್ತಾರೆ. ತಪ್ಪು ಹೇಳಿಕೆ ಇದು, ಇದರಲ್ಲೇ ಗೊತ್ತಾಗುತ್ತೆ ಇವರು ಯಾವ ರೀತಿಯ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಆದರೆ ಈ ಒಂದು ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ನಾಯಕರ ಮನಸ್ಥಿತಿ ಹೇಗಿದೆ, ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದು. ರಸ್ತೆಯಲ್ಲಿ ಹುಡುಗಿ ಹೋಗ್ತಿರ್ಬೇಕಾದ್ರೆ ನೋಡಿದ ತಕ್ಷಣ ನಮಗೆ ಅತ್ಯಾಚಾರ ಮಾಡಬೇಕು ಅಂತ ಅನಿಸುತ್ತೆ, ಹುಡುಗರ ಮನಸ್ಸಲ್ಲಿ ಹಂಗೆ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಹುಡುಗರು ಅದೇ ರೀತಿಯಾಗಿ ಇರೋದಿಲ್ಲ ಸ್ವಾಮಿ. ಹಾಗೆ ಎಲ್ಲ ಹುಡುಗಿಯರನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಆಗಲ್ಲ. ಯಾರು ಯಾವ ರೀತಿಯಾಗಿ ಹೆಂಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಕೆಲವೊಂದು ಘಟನೆಗಳು ಕೂಡ ನಿರ್ಧಾರ ಆಗಿರುತ್ತೆ. ಇದೇ ವಿಚಾರವಾಗಿ ಅವರು ನೋಡಿ ಈ ರೀತಿಯಾಗಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. मेरी बहन बेटी इंडिया में सबसे ज्यादा रेप किसके होते हैं? शेड्यूल कास्ट, शेड्यूल ट्राइब और मोस्ट ओबीसी होते हैं. तो मेरा कहने का मतलब है रेप की थ्योरी ये है कि कोई भी कैसी भी दिमाग का आदमी रास्ते में जा रहा है, उसे खूबसूरत अगर लड़की दिखी, सुंदर, अति सुंदर, तो उसका ब्रेन है वो इधर वो विचलित हो सकता है, तो रेप हो सकता है. आदिवासी में कौन सी अति सुंदर स्त्री है? एससी की कौन सी अति सुंदर स्त्री है? मोस्ट ओबीसी में ऐसी स्त्रियां सुंदरियां हैं. क्यों होता है बलात्कार? उनके धर्म ग्रंथों में इस तरह की निर्देश दिए गए, हिंदू धर्म ग्रंथों में. हाँ, उनके ग्रंथों में. अब हिंदू है कि नहीं है, मैं उनके ऊपर मुझे कुछ नहीं कहना, उनके ग्रंथों में. तो मेरा कहने का तात्पर्य यह है कि जब व्यक्ति ये काम करेगा कि जैसे उसमें लिखा है एक जगह
चांडाली तू स्वयं काशी, प्रयाग चरम कारणी, अयोध्या पुक्षी प्रोक्ता, रजकी मथुरा मता। चांडाल, चमारिन, चांडाल एक बिरादरी है। 1156 वैरायटी है चमारों की इंडिया में। चाहे कोई जाटव का हो, अहरवार का हो, कुरील का हो, कोई का हो, मेघवाल का हो। तो ये लिखा है कि इस जाति के साथ सहवास करने पर ये तीर्थ का फल मिलेगा, इसके साथ ये सहवास करने पर फलाना तीर्थ का मिलेगा, इसके वजह करेगा। तो अब वो नहीं जा पाता उस वहां तीर्थ को, उन धर्म ग्रंथों में जो लिखा है नहीं जा पा रहा। तो घर बैठे विकल्प क्या दिया गया है, घर बैठे इनकी औरतों को पकड़ करके सहवास कर दो तो फल मिल जाएगा। तो कोई तैयार हो जाएगा इसके लिए? तो क्या करेगा फिर? अंधेरे उंजेरे में वो क्या करेगा? पकड़ने की कोशिश करेगा। एक व्यक्ति, एक महिला का। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.